to our channel. TwoStatesCouple. This is Sneha and Myself Sayouj. yes, ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ, ರೀಸೆಂಟ್ ವ್ಲಾಗಲ್ಲಿ ಹೇಳಿದ್ದೆ, ನಾನು ಹೇರ್ ಸೆಟ್ಟಿಂಗ್ ಬಂದಿದ್ದು ನನಗೆ ತುಂಬ ಇಷ್ಟ ಆಯಿತು YLG ಸಲೂನು. ಸೊ ಇವಾಗ ನಾನು ಮತ್ತೆ ನೆಕ್ಸ್ಟ್ ಟೈಮ್ ಹೇರ್ ಸ್ಪಾಗೆ ಅಲ್ಲೇ ಬರ್ತೀನಿ ಅಂತ ಹೇಳಿದ್ದೆ. ಸೊ ಇವಾಗ ನಾನು ಬಂದಿದ್ದೀನಿ. ಸೊ ಹೋಗಬೇಕು. ಸಯೂಜು ಏನೋ ಮಾಡಿಸ್ಬೇಕಂತ ಹೇಳ್ತಿದ್ದಾರೆ, ಬಟ್ ಗೊತ್ತಿಲ್ಲ ಟೈಮ್ ಅವ್ರಿಗೆ. ನಾವು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದು, ಬಟ್ ಸ್ವಲ್ಪ ಲೇಟ್ ಆಯಿತು. ಆ ಟೈಮ್ ಇದ್ದರೆ ಮಾಡಿಸ್ಬೋದು, ಆಗ್ಬೋದು, ಇಲ್ಲಾಂದರೆ ಮಾಡೋಕ್ಕಾಗಲ್ಲ. ನೋಡೋಣ. ನಾನು ಹೇರ್ ಸ್ಪಾ ಅಂತೂ ಮಾಡಿಸ್ಬೇಕು. ಬನ್ನಿ. ವೇಟಿಂಗ್ ಫಾರ್ ಹೇರ್ ಸ್ಪಾ. ಹೋಗಿದ್ದಾರೆ, ರೆಡಿ ಮಾಡ್ಕೊತಾ ಇದ್ದಾರೆ. आपने कौन सा किया था? ಕೆರಾಟಿನ್ ಐ ಗೆಸ್. केराटिन किया थे? डैंड्रफ नहीं है. केराटिन मत कीजिए, केराटिन तो जरूरी नहीं है ना आपको। ओके. क्योंकि केराटिन उस टाइम पे करते हैं जब आपका हेयर प्रॉपर, जब आप स्ट्रेट करते हैं ना, तो उस टाइम पे, और उसके बाद में जब आपका हेयर फॉल, हेयर ब्रेकेजेस हो जाता है, प्लस ड्राइनेस हो जाता है, तो उस टाइम पे आप ऑप्शन है नहीं तो नॉर्मल या तो सिग्नेचर गोल्ड वो सब कर सकते हैं। व्हाट आर द बेनिफिट्स? उसमें क्या होता है कि जो आपका नेचुरली अभी ब्रेक आ रहा है ना मैम, ब्रेक और थोड़ा बहुत हेयर फॉल आ रहा है, वो कंट्रोल होगा। और अगर आपका लाइक हेयर मतलब स्कैल्प में कुछ सेंसिटिव टाइप का ये हो जाता है, थोड़ा बहुत ड्राइनेस, तो वो कवर होता है ना। ओके. लेकिन केराटिन तो जरूरी नहीं है मैम आपके लिए। ओके.
ಇದೆ. ಹೋಗೋಣ ಸಯೂಜ್ ಅವ್ರ ಹತ್ರ. ಪಾಪ ಏನು ಕರೆಕ್ಟಾಗಿ ಶೂಟ್ ಮಾಡಲಿಲ್ಲ ಸಯೂಜ್ ಅವ್ರದ್ದು. ಆ್ಯಕ್ಚುಲಿ मुझे आईब्रोज करना है. ಸ್ನೇಹಂದು ಹೇರ್ ಸ್ಪಾ ಮುಗೀತು, ನಂದು ಹೇರ್ ಕಟ್ಟಿಂಗ್ ಮುಗೀತು ಅಲ್ಲ. ಸೊ ಲೈಕ್ ಕಂಪ್ಲೀಟಾಗಿ ಡ್ರೈ ಮಾಡಿಲ್ಲ, ಹೇರ್ ಸ್ಪಾ ಮಾಡಿರೋದು ಸೆಮಿ ಡ್ರೈ ಮಾಡ್ತಾರೆ ಇವಾಗಲೂ ಹೇರ್ ಸ್ಪಾ ಮಾಡಿದಾಗ. ಯಾಕಂದರೆ ಹೇರ್ ಸೆಟ್ಟಿಂಗ್ ಆದರೆ ಮಾತ್ರ ಕಂಪ್ಲೀಟಾಗಿ ಡ್ರೈ ಮಾಡಿಬಿಟ್ಟು ಸೆಟ್ ಮಾಡ್ತಾರೆ. ಕ್ರೀಮ್ ಮತ್ತು ಸೀರಮ್ ಹಾಕಿಬಿಟ್ಟು ಸೆಮಿ ಡ್ರೈ ಮಾಡ್ತಾರೆ. ಸೊ ಅದಾಗದೇ ನ್ಯಾಚುರಲ್ ಆಗಿ ಡ್ರೈ ಆಗಬೇಕು ಅಂತ. ಅಂದರೆ ಇನ್ನೂ ಜಾಸ್ತಿ ಹೇರ್ ಟ್ರೀಟ್ಮೆಂಟ್ ಕೊಡ್ಬಾರ್ದು. ಇವಾಗ ತಾನೇ ನಾವು ಹೇರ್ನ ಫುಲ್ ಕಂಡೀಷನ್ ಮಾಡಿರ್ತೀವಿ. ಸೊ ಅದನ್ನ ಮತ್ತೆ ಹೀಟ್ ಟ್ರೀಟ್ಮೆಂಟ್ ಕೊಟ್ಟು ಇದು ಮಾಡಿ ಡ್ಯಾಮೇಜ್ ಮಾಡಬಾರ್ದು ಅಂತ ಸ್ವಲ್ಪ ಸೆಮಿ ಡ್ರೈ ಮಾಡಿ ಹಾಗೆ ಬಿಟ್ಬಿಡ್ತಾರೆ, ಅದಾಗದೇ ಡ್ರೈ ಆಗಬೇಕಂತ. ಸೊ ನನಗೆ ಫುಲ್ ಖುಷಿ ಆಯಿತು, ಸರ್ವಿಸ್ ಇಷ್ಟ ಆಯಿತು ನನಗೆ. ಆ್ಯಂಡ್ ಸ್ಟಾಫ್ ಅಷ್ಟೇ ಚೆನ್ನಾಗಿ ಫ್ರೆಂಡ್ಲಿ ಇದ್ದಾರೆ, ಮಾತಾಡ್ತಾರೆ, ಕಂಫರ್ಟೇಬಲ್ ಇದ್ದಾರೆ. ನಮಗೆ ಆ್ಯಕ್ಚುಲಿ ಲೇಟ್ ಆಗಿತ್ತು, ಅವ್ರಿಗೆ ಪಾಪ ಇನ್ನೊಂದು ಅಪಾಯಿಂಟ್ಮೆಂಟ್ಸ್ ಇತ್ತು, ಬಟ್ ಆದ್ರೂ ನಾವು ಮಾಡಿಕೊಟ್ರು ಇಬ್ರಿಗೂ. ವಿ ಆರ್ ಹ್ಯಾಪಿ. ನನಗೆ ಸರ್ವಿಸ್ ಎಲ್ಲ ತುಂಬ ಇಷ್ಟ ಆಯಿತು. ನನಗೆ ಅವರೇ ಹೇರ್ ನೋಡಿಬಿಟ್ಟು, ಆ್ಯಕ್ಚುಲಿ ನನ್ನ ಹೇರ್ ನೋಡಿಬಿಟ್ಟು ನಮ್ಮ ಹೇರ್ ಯಾವ ಕಂಡೀಷನ್ನಲ್ಲಿದೆ, ನಮಗೆ ಏನು ಯಾವುದ್ರದ್ದು ನೆಸೆಸಿಟಿ ಇದೆ, ಯಾವ ಸ್ಪಾ ನೆಸೆಸಿಟಿ ಇದೆ, ಕೆರಾಟಿನ ಅಥವಾ ಆ್ಯಂಟಿ ಹೇರ್ ಫಾಲೋ, ಆ್ಯಂಟಿ ಡ್ಯಾಂಡ್ರಫು ಯಾವ ಥರ ಬೇಕು ಅಂತ ಅವರೇ ನೋಡ್ಬಿಟ್ಟು ಹೇಳ್ತಾರೆ. ನನಗೆ ಹೇರ್ ಫಾಲ್ ಅಂಥದ್ದು ಅಷ್ಟೊಂದೇನು ಪ್ರಾಬ್ಲಮ್ ಇಲ್ಲ, ಡ್ಯಾಂಡ್ರಫ್ ಇಲ್ಲ. ಸೊ ಅದಕ್ಕಾಗಿ ಅವ್ರ ಹತ್ರ ಗೋಲ್ಡ್ ಹೇರ್ ಸ್ಪಾ ಮಾಡಿ ಚೆನ್ನಾಗಿರುತ್ತೆ ಅಂತಂದರು, ಕಂಡೀಷನಿಂಗ್ ಆಗಿರುತ್ತೆ ಹೇರ್ಗೆ ಅಂತಂದರು. ನಾನು ಫಸ್ಟು ಕೆರಾಟಿನ್ ಮಾಡಿಸಿದ್ದೆ, ಅವಾಗ ನಂಗೆ ಸ್ವಲ್ಪ ಹೇರ್ ಫಾಲ್ ಇತ್ತು. ಸರಿ ಕೆರಾಟಿನ್ ಏನು ಬೇಡ ಅಂತಂದರು ಅವರು ಕೂಡ. ಸರಿ ಇವಾಗ ಗೋಲ್ಡ್ ಹೇರ್ ಸ್ಪಾ ಮಾಡಿದ್ದಾರೆ. ಲೈಕ್ ಐ ಲೈಕ್ ದಟ್. ಲೈಕ್ ಫಸ್ಟ್ ಹೇರ್ ವಾಶ್ ಮಾಡ್ತಾರೆ, ಆಮೇಲೆ ಸ್ವಲ್ಪ ಏನೋ ಮಾಸ್ಕ್ ಹಾಕ್ತಾರೆ, ಅದಾದಮೇಲೆ ಸಮ್ ಸೀರಮ್ಸು ಏನೇನೋ ಒಂದಿಷ್ಟು ಅವ್ರದ್ದೆಲ್ಲ ಮೆಷರ್ಮೆಂಟ್ಸ್ ಇರುತ್ತೆ, ಅಷ್ಟೇ ಹಾಕಬೇಕು. ಆ ಮೆಷರ್ಮೆಂಟ್ಸಲ್ಲಿ ತೊಗೊಂಡ್ಬಿಟ್ಟು ಹಾಕ್ಬಿಟ್ಟು ಅದನ್ನು ಲಿಕ್ವಿಡ್ಸ್ ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ಹಾಕಿ, ಆಮೇಲೆ ಒಂದು ಮೋರ್ ದೆನ್ ಹಾಫ್ ಆನ್ ಅವರ್ ಲೈಕ್ 40 ಮಿನಿಟ್ಸ್ ಅಷ್ಟು ಲೈಕ್ ಲೈಟ್ ಫಾಗ್ ವಿತ್ ಸ್ಟೀಮ್ ಕೊಡ್ತಾರೆ. ಅದು ನಿಮಗೆ ಹೀಟ್ ಅನ್ಸೋದೇ ಇಲ್ಲ, ಏನೂ ಹೀಟ್ ಆಗೋಲ್ಲ. ಸೊ ಇದರಿಂದ ಏನಾಗುತ್ತೆ ಅಂದರೆ ಸ್ಕ್ಯಾಲ್ಪಲ್ಲಿ ಬ್ಲಾಕ್ ಆಗಿರೋ ಪೋರ್ಸ್ ಎಲ್ಲ ಓಪನ್ ಅಪ್ ಆಗುತ್ತೆ, ಚೆನ್ನಾಗಿರುತ್ತೆ. ಹೇರ್ ಗ್ರೋತು, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಈಗ ದಿಸ್ ಪೋರ್ಸ್ ಯಾಕೆ ಬ್ಲಾಕ್ ಆಗುತ್ತೆ ಅಂತಂದರೆ, ನಾವು ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಿ ಕ್ಲೋರಿನ್ ವಾಟ್ರಲ್ಲಿ ಸ್ನಾನ ಮಾಡೋದ್ರಿಂದ ಆ ಕ್ಲೋರಿನ್ ಹೋಗಿ ಕೂತು ಡೆಪಾಸಿಟ್ ಆಗಿ ಫುಲ್ ಬ್ಲಾಕ್ ಆಗಿಬಿಡುತ್ತೆ. ಈ ಥರ ಲೈಟಾಗಿ ಸ್ಟೀಮ್ ಕೊಟ್ಟರೆ ಅಥವಾ ಲೈಟಾಗಿ ಹೀಟ್ ತೊಗೊಂಡ್ರೆ ಇದು ಪೋರ್ಸ್ ಎಲ್ಲ ಕ್ಲಿಯರ್ ಆಗಿ ಅನ್ಬ್ಲಾಕ್ ಆಗುತ್ತೆ, ಲೈಕ್ ಎಲ್ಲ ಕ್ಲಿಯರ್ ಆಗಿ ಓಪನ್ ಆಗುತ್ತೆ. ಸೊ ಆವಾಗ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಮತ್ತು ನಮಗೆ ಹೇರ್ ಗ್ರೋತ್ ಚೆನ್ನಾಗಿರುತ್ತೆ. ಸೊ ದಿಸ್ ಇಸ್ ದ ಮೇನ್ ರೀಸನ್. ಸೊ ನನಗೆ ಇಷ್ಟ ಆಯಿತು, ಐ ಆಮ್ ಹ್ಯಾಪಿ. ನಿಮಗೆ ಹೇಗೆ ಅನಿಸ್ತು? ಹೇರ್ ಕಟ್ಟು ಸೂಪರ್ ಆಗಿದೆ. ಸಾಕು ನೋಡ್ಕೊಂಡಿದ್ದು ಕನ್ನಡಿ. ಆಮೇಲೆ ಎಂತ ರೇಟು ಬಂದು ಡಿಪೆಂಡ್ಸ್. ಲೈಕ್ ಎಲ್ಲ ಸರಿನೂ ಒಂದೇ ಥರ ರೇಟ್ ಇರಲ್ಲ. ಆ್ಯಕ್ಚುಲಿ ಟ್ಯೂಸ್ಡೇ ಆ್ಯಂಡ್ ಥರ್ಸ್ಡೇನೋ ಆಫರ್ ಇರುತ್ತೆ, ಸಮ್ 50% ಆಫರ್ ಎಲ್ಲ ಇರುತ್ತೆ. ನಾವು ವೆನಸ್ಡೇ ಬಂದಿರೋದು. ಆ್ಯಕ್ಚುಲಿ ನಾವು ನೆನ್ನೆ ಬಂದಿದ್ರು, ಬಟ್ ನೆನ್ನೆ ಸ್ಲಾಟ್ ಫುಲ್ ಬುಕ್ ಆಗಿಬಿಟ್ಟಿತ್ತು, ನಮ್ಗೆ ಅಪಾಯಿಂಟ್ಮೆಂಟ್ ತೊಗೊಳಕ್ಕಾಗಿಲ್ಲ. ಸೊ ಅದಕ್ಕೆ ಇವತ್ತು ತೊಗೊಂಡ್ರಿ. ಟ್ಯೂಸ್ಡೇ ಆ್ಯಂಡ್ ಥರ್ಸ್ಡೇನೋ ಆಫರ್ ಇರುತ್ತೆ, ಬರ್ಬೋದು. ರೀಸನೇಬಲ್ ಇದೆ ರೇಟ್, ಅಂತ ಏನು ಕಾಸ್ಟ್ಲಿ ಇಲ್ಲ.
ಮೀಡಿಯಮ್ ಆಗಿದೆ, ಬಟ್ ಇಟ್ ಡಿಪೆಂಡ್ಸ್ ನೀವು ಯಾವ ಥರ ಹೇರ್ ಟ್ರೀಟ್ಮೆಂಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡು. ಸೊ ನನ್ನ ಹೇರ್ಗೆ ಅಷ್ಟೊಂದು ಹೇರ್ ಟ್ರೀಟ್ಮೆಂಟ್ ಕೊಡೋವಂಥ ಅವಶ್ಯಕತೆ ಇಲ್ಲ ಅಂತ ಅವರೇ ಹೇಳಿದ್ರು. ಅಂದರೆ ನಿಮ್ಮ ಹೇರ್ನ ಅವರೇ ನೋಡ್ತಾರೆ, ಈಸ್ ಲೈಕ್ ಎಕ್ಸ್ಪರ್ಟ್. ಅವರೇ ನೋಡಿಬಿಟ್ಟು ಯಾವ ಥರ ಬೇಕು ಅಂತ ಅವರೇ ಸಜೆಸ್ಟ್ ಮಾಡ್ತಾರೆ, ಅಂದರೆ ಒಂದಿಷ್ಟು ಆಪ್ಷನ್ಸ್ ಕೊಡ್ತಾರೆ. ನಿಮಗೆ ಅದರಲ್ಲಿ ಯಾವ್ದಾದ್ರು ಒಂದು ಪಿಕ್ ಮಾಡ್ಕೋಬೋದು. ಸೊ ನಿಮಗೆ ಇಟ್ಸ್ ಯುವರ್ ವಿಶ್. ಸೊ ನಾನು ಕೇಳಿದೆ ನನ್ನ ಹೇರ್ಗೆ ಯಾವ ಥರ ಸೆಟ್ ಆಗ್ತದೆ, ಯಾವ ಥರ ಬೇಕು ಅನಿಸ್ತಾರೆ ಅಂತ ಕೇಳಿ. ಅವ್ರು ಹೇಳಿದ್ರು ಈ ಥರ ಇದೆ, ಸೊ ಕೆರಾಟಿನ್ ಬೇಕಂತ ಇಲ್ಲ, ಸೊ ನೀವು ಇಷ್ಟು ಆಪ್ಷನಲ್ಲಿ ಯಾವ್ದಾರ ಒಂದಕ್ಕೆ ಹೋಗ್ಬೋದು. ಸೊ ಐ ಗೋ ಫಾರ್ ಗೋಲ್ಡ್ ಅಂತ ಅಂದೆ. ಸೊ ಗೋಲ್ಡ್ ಹೇರ್ ಸ್ಪಾ ಮಾಡಿದ್ರು. ಸೊ ಐಮ್ ಹ್ಯಾಪಿ, ಫೀಲಿಂಗ್ ಸೋ ರಿಲ್ಯಾಕ್ಸ್ಡ್, ಪ್ಯಾಂಪರಿಂಗ್ ಅನ್ನಿಸ್ತಾರೆ. ನಾನೇ ಕ್ವೀನ್ ಅನ್ನಿಸ್ತಾ ಇದೆ. ತಲೆ ಸ್ನಾನ ಮಾಡೋ ಕಾಟ ತಪ್ಪು ಮನೆಗೆ ಹೋಗ್ಬಿಟ್ಟು. ಸರಿ, ನಾವು ಮನೆಗೆ ಹೋಗೋಣ. ಎಸ್, ಸಯೂಜ್ ಹೇರ್ ಕಟ್ ನಂಗೆ ಇಷ್ಟ ಆಯ್ತು, ಬಟ್ ಯಾಕೋ ದಾಡಿ ಇಷ್ಟ ಆಗಿಲ್ಲ. ದಾಡಿ ಕಟ್ ಮಾಡಿಲ್ಲ. ಯಾಕೆ ಮಾಡಿಲ್ಲ? ಯಾಕೆ? ಡ್ಯಾನ್ಸ್ ಮಾಡ್ತಾಳೆ ನೋಡಿ. ಏನಾಯ್ತು? ಆ್ಯಕ್ಚುಲಿ ಮನೆಗೆ ಹೋಗ್ತಾ ಇದ್ವಿ. ಮಸ್ತಿಗಿರಿ ಮನೆಗೆ ಹೋಗ್ತಾ ಇದ್ವಿ. ಲೈಕ್ ನಂಗೆ ಇಷ್ಟ ಆಯಿತು ಹೇರ್ ಸ್ಪಾ ಎಲ್ಲ. ಲೈಕ್ ಅವ್ರ ಸರ್ವಿಸ್ ಇಷ್ಟ ಆಯಿತು. ತುಂಬ ಕೇರ್ಫುಲ್ಲಾಗಿ ನೋಡ್ಕೊತಾರೆ, ಲೈಕ್ ಹೆಂಗಿಂಗೋ ಮಾಡಲ್ಲ. ಐ ಆಮ್ ಹ್ಯಾಪಿ. ಹೋಪ್ ನಿಮ್ಗೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. 2 months ಒನ್ಸ್ ಈ ಥರ ಹೇರ್ ಸ್ಪಾ ಮಾಡಿದ್ರೆ ಒಳ್ಳೆಯದು ಅಂತ ಅವರು ಹೇಳ್ತಾರೆ. ಮತ್ತು ನಿಮ್ಮ ಹೇರ್ಗೆ ಯಾವ ಥರ ಟಿಪ್ಸ್ ಬೇಕೋ ಅವರು ನ್ಯಾಚುರಲ್ ಟಿಪ್ಸ್ ಕೂಡ ಕೊಡ್ತಾರೆ. ಐ ಫೀಲ್ ಗುಡ್. ಸೊ ನಾವಿವಾಗ ಮನೆಗೆ ಹೋಗ್ತೀವಿ. ಮತ್ತು ನಿಮಗೆ ಸಯೂಜ್ ಅವ್ರ ಹೇರ್ ಕಟ್ಟು ಆ್ಯಂಡ್ ನನ್ನ ಹೇರ್ ಸ್ಪಾ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀವಿ. ಇನ್ನೂ ಏನಾದರೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ. ನಾನು ಬೇಗ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ವೀಡಿಯೋಸ್ನ. ಆ್ಯಂಡ್ ಎಂಜಾಯ್ ಮಾಡಿದ್ದೀರಾ ಅನ್ಕೊತಿದ್ದೀನಿ. ಸೊ ಟೇಕ್ ಕೇರ್, ಬಾಯ್.